आपको आज गैस सिलेंडर सब्सिडी के बावजूद 450 का और सब्सिडी के बिना जो है 1200 रुपए का मिलता है। यदि आपको गैस का सिलेंडर 300 या 400 रुपए का मिले उसको वोट करोगे या 1200 रुपए का देने वालों को? ಪ್ರಧಾನಿ ಕಳೆದ 2-3 ವರ್ಷದಿಂದ ನಿರಂತರವಾಗಿ ಎಣ್ಣೆ ಬಳಕೆಯನ್ನ ಖಾದ್ಯ ತೈಲವನ್ನ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಆತ್ಮನಿರ್ಭರ ಇಲ್ಲ. ಖಾದ್ಯ ತೈಲದ 70% ನಾವು ಹೊರದೇಶದಿಂದ ತರಿಸ್ಕೊಂತೀವಿ. ನಾನು 300 ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಬೇಕಾ? ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಮಾಡಿ. ಇದನ್ನ ಆಪ್ಕಿ ಅದಾಲತ್ ರಜತ್ ಶರ್ಮಾ ನಡೆಸ್ಕೊಡ್ತಾ ಇದ್ದಂತಹ ಆಪ್ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ಬಾಬಾ ರಾಮದೇವ್ ಅವರು ಹೇಳಿದ್ದಂತಹ ಮಾತುಗಳು 2014ರಲ್ಲಿ. ಇದ್ಯಾವುದು ನಾವು ಸೃಷ್ಟಿ ಮಾಡಿದ್ದಲ್ಲ ಸ್ವಾಮಿ. ನಾವು ಸತ್ಯ ಹೇಳಿದ ತಕ್ಷಣನೇ ಏನೋ ಎಲ್ಲೋ ಇಟ್ಟಂಗೆ ಆಗ್ಬಿಟ್ಟು ದೇಶದ್ರೋಹಿಗಳು ಅನ್ನೋ ರೀತಿ ಮಾತಾಡ್ತಾರಲ್ಲ, ಇದ್ಯಾವುದು ನಾವು ಸೃಷ್ಟಿ ಮಾಡಿರುವಂಥದ್ದಲ್ಲ. 2014ರಲ್ಲಿ ಇವರೆಲ್ಲ ಒಂದು ಪ್ರೊಪಗಂಡ ಮಾಡಿಕೊಂಡು ದೇಶದ ಜನರನ್ನು ಮೂರ್ಖರನ್ನಾಗಿ ಮಾಡೋದಕ್ಕೆ, ಇಡೀ ದೇಶವನ್ನು ಮುಟ್ಟಾಳರನ್ನಾಗಿ ಮಾಡೋದಕ್ಕೆ ಇವರು ಸೃಷ್ಟಿ ಮಾಡಿದ್ದಂತಹ ಒಂದು ಮಾರ್ಕೆಟಿಂಗ್ ತಂತ್ರ. ಇವರು ಏನೇನು ವಿಷಯಗಳನ್ನು ಹೇಳ್ತಾ ಬಂದರು. 300 ರೂಪಾಯಿಗೆ ಗ್ಯಾಸ್ ಸಿಲಿಂಡ್ರು, 50 ರೂಪಾಯಿಗೆ ಪೆಟ್ರೋಲ್ ಡೀಸೆಲ್, 16 ರೂಪಾಯಿಗೆ ಡಾಲರ್. ಇದನ್ನು ಹೇಳಿದ್ದು ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು. ಇದ್ಯಾವುದು ಸೃಷ್ಟಿ ಮಾಡಿರುವಂಥದ್ದಲ್ಲ. ಈ ತಪ್ಪುಗಳನ್ನು ಇವತ್ತು ನಾವು ಕೇಳ್ತಾ ಇದ್ದೇವೆ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನ ಕೊಟ್ಟಿರುವಂತಹ ಹಕ್ಕಿನಡಿನಲ್ಲಿ ನಾವು ಕೇಳ್ತಾ ಇರುವಂಥದ್ದು, ನಮ್ಮ ದೇಶ ಇವತ್ತು ಪಾತಾಳಕ್ಕೆ ಹೋಗ್ತಾ ಇದೆಯಲ್ಲ, ಇದಕ್ಕೆ ಕಾರಣಕರ್ತರು ನೀವು ಅಂತೇಳಿ ನಾವು ಕೇಳ್ತಾ ಇರುವಂಥದ್ದು. ಇದ್ರ ಬಗ್ಗೆ ಯಾವ ಮಾಧ್ಯಮಗಳು, ಸ್ಯಾಟಲೈಟ್ ಚಾನೆಲ್ಗಳು ಮಾತಾಡೋದಿಲ್ಲ. ಅವ್ರಿಗೆ ಬೇಕಾಗೋ ಇಲ್ಲ. ಯಾಕೆಂದರೆ ಅವರಾಗಲೇ ಮಾರ್ಕೊಂಡು ಆಗೋಗಿದೆ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅವರಿಗೆ ಕೊಟ್ಟಿರುವಂಥ ಸ್ವತಂತ್ರವನ್ನು ಮಾರ್ಕೊಂಡು ಆಗೋಗಿದೆ. ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ, ಮೌಲ್ಯಗಳನ್ನು ಹರಾಜು ಹಾಕ್ಕೊಂಡಿದ್ದಾರೆ. ಅವ್ರು ಯಾರಿಗೂ ಸಹ ಇದರ ಬಗ್ಗೆ ಕೇಳುವಂಥ ನೈತಿಕತೆ ಇಲ್ಲ. ಯಾಕಂದರೆ ಅವರು ರಾಜಕಾರಣಿಗಳು ಹಾಕಿರುವಂತಹ ಎಂಜಲ ಕಾಸನ್ನು, ಅವ್ರು ಹಾಕಿರುವಂತಹ ಮೂಳೆಗಳನ್ನು ತಿನ್ಕೊಂಡಿದ್ದಾರೆ. ಅವರು ಈ ದೇಶ ಮುಖ್ಯ ಅನ್ನೋರು, ಈ ದೇಶ ಮೊದಲು ಅನ್ನೋರು ಯಾರೂ ಸಹ ಇದನ್ನು ಬೆಂಬಲಿಸೋದಿಲ್ಲರಿ. ನಮ್ಮ ದೇಶ ಮುಖ್ಯ, ನಮ್ಮ ದೇಶ ಉಳಿಬೇಕು ಅನ್ನೋರು ಯಾರೂ ಸಹ ಇದನ್ನು ಬೆಂಬಲಿಸೋದಿಲ್ಲ. ಕಟ್ಟುಕತೆಗಳನ್ನು ಸೃಷ್ಟಿ ಮಾಡಿರುವಂಥದ್ದನ್ನು, ಗುಜರಾತ್ನಲ್ಲಿ ಇಲ್ಲದ ದೊಲೋರಾ ಸಿಟಿಯನ್ನು ಸೃಷ್ಟಿ ಮಾಡ್ತಾರೆ. ಗುಜರಾತ್ನಲ್ಲಿ ದೊಲೋರಾ ಸಿಟಿ ಅಂದರೆ 10 ದೆಹಲಿ ಹಾಕಿದ್ರೆ 1 ದೊಲೋರಾ ಸಿಟಿ ಅನ್ನೋ ರೀತಿಯಲ್ಲಿ ಬಿಂಬಿಸಿ ದೊಲೋರಾ ಸಿಟಿ ಸೃಷ್ಟಿ ಮಾಡ್ತಾರೆ. ಗಿಫ್ಟ್ ಸಿಟಿ ಸೃಷ್ಟಿ ಮಾಡ್ತಾರೆ. ಕಪ್ಪು ಹಣ, ವಿದೇಶದಲ್ಲಿರುವಂತಹ ಹಣವನ್ನು ಭಾರತಕ್ಕೆ ತೆಗೆದುಕೊಂಡು ಬಂದರೆ ನಿಮ್ಮ ಮನೆ ಗಲ್ಲಿಗಳಿಂದ ಬೀದಿಗೆ ಹೋಗುವಂತಹ ರಸ್ತೆಗಳನ್ನು ಚಿನ್ನದ ರಸ್ತೆಯನ್ನಾಗಿ ಮಾಡಬಹುದು ಅಂತ ಹೇಳ್ತಾರೆ. ಭಾರತದಲ್ಲಿರುವಂತಹ ಕಪ್ಪು ಹಣವನ್ನು ತೆಗೆದ್ರೆ ಎಲ್ಲರ ಮನೆಯಿಂದ ಹಿಡಿದು ಹೈವೇ ರಸ್ತೆವರೆಗೂ ಚಿನ್ನದ ರಸ್ತೆ ಹಾಕ್ಬೋದು ಅಂತಾರೆ. ಎಲ್ಲ ಸೃಷ್ಟಿ ಮಾಡಿರುವಂಥದ್ದು ಮಾರ್ಕೆಟಿಂಗ್ ಎಕ್ಸಿಟ್ಗಳ ಮೂಲಕ. ಎಲ್ಲಿ ಹೋಯ್ತು ಸ್ವಾಮಿ? ಗ್ಯಾಸ್ ದರ ಎಷ್ಟಿದೆ? ಗ್ಯಾಸ್ LPG ಗ್ಯಾಸ್ ದರ 1000 ರೂಪಾಯಿ ದಾಟಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟಿದೆ? ಬಾಬಾ ರಾಮದೇವ್ ಅವ್ರು ಹೇಳ್ಬೇಕಲ್ಲ. ಪತಂಜಲಿ ಇದು ಮಾಡ್ತಾ ಇದ್ದಾರಲ್ಲ ಇವರು ಹೇಳ್ಬೇಕಲ್ವಾ? ನೈತಿಕತೆ ಅನ್ನೋದಿದೆಯಾ ಇವರಿಗೆ? ಇವರು ಭಾವನೆಗಳನ್ನು ಬಿದ್ದುಕೊಂಡು ಕೇಸರಿಯನ್ನು ಹಾಕ್ಕೊಂಡು ನಾಟಕ ಮಾಡ್ತಾ ಇದ್ದಾರಲ್ಲ, ಇವರಿಗೆಲ್ಲ ಕೇಳುವಂಥವ್ರು ಯಾರ್ರೀ? ಯಾರು ಕೇಳುವಂಥವ್ರು? ಇಡೀ ದೇಶದ ಎಕನಾಮಿಯನ್ನೇ ಹಾಳು ಮಾಡ್ತಾ ಇದ್ದಾರಲ್ಲ ಇವರು. 2000 ರೂಪಾಯಿ ಚಿಪ್ಪಲ್ಲಿ, 2000 ರೂಪಾಯಿ ನೋಟಲ್ಲಿ ಚಿಪ್ ಇದೆ ಅಂದ ತಕ್ಷಣ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳ್ತಂತಹ ಪಬ್ಲಿಕ್ ಟಿವಿಯ ರಂಗಣ್ಣ ಮತ್ತು ಆರ್ಥಿಕ ತಜ್ಞರು ನೆನ್ನೆ ಹೇಳ್ತಿದ್ರು. ರುದ್ರಮೂರ್ತಿಯವರೆಲ್ಲ ಹೇಳಿದ್ದು. ರಾಜೇಶ್ ಅನ್ನೋರು ಹೇಳಿರುವಂಥದ್ದು ಪಬ್ಲಿಕ್ ಟಿವಿಯಲ್ಲಿ. ರುದ್ರಮೂರ್ತಿಯವರು ಅವಾಗ ಹೇಳ್ತಾ ಇರ್ತಾರೆ ಮಾಸ್ಟರ್ ಸ್ಟ್ರೋಕ್ ಅಂತಾರೆ. ಇದು ಮಾಸ್ಟರ್ ಸ್ಟ್ರೋಕ್ ಅಂತೆ. ಚಿನ್ನ ಖರೀದಿ ಮಾಡದೇ ಇರುವುದು ಸಹ ಮಾಸ್ಟರ್ ಸ್ಟ್ರೋಕ್ ಅಂತೆ. ಇದನ್ನು ರುದ್ರಮೂರ್ತಿಯವರು ಹೇಳ್ತಾ ಇರ್ತಾರೆ. ಅವರು ಆರ್ಥಿಕ ತಜ್ಞರು. ಇವ್ರಿಗೆಲ್ಲ ದೇಶ ಬೇಕಾಗಿಲ್ಲರಿ, ವಾಸ್ತವ ಸ್ಥಿತಿ ಬೇಕಾಗಿಲ್ಲ ಇವರಿಗೆ. ಮೀಡಿಯಾಗಳಲ್ಲಿ 2000 ರೂಪಾಯಿ ನೋಟಲ್ಲಿ ಚಿಪ್ ಇದೆ ಅಂತೇಳಿ ರಂಗಣ್ಣ ಅವತ್ತು ಹೇಳಿದಾಗ ಅದನ್ನು ಎಲ್ಲರೂ ಸಹ ನಗೆಪಾಟ್ಲು ಅಂತ ತಿಳ್ಕೊಂಡಿಲ್ಲ. ರಂಗಣ್ಣ ಹೇಳಿದ ಸತ್ಯ ಅಂತ ತಿಳ್ಕೊಂಡ್ರು. ಸ್ವಲ್ಪ ದಿನ ಆದಮೇಲೆ ಗೊತ್ತಾಯಿತು ರಂಗಣ್ಣ ಬಿಟ್ಟಿದ್ದು ಬುರುಡೆ ಅಂತ. ಇವತ್ತಿಗೂ ಸಹ ರಂಗಣ್ಣನಿಗೆ ಅದರ ಬಗ್ಗೆ ಪಶ್ಚಾತ್ತಾಪ ಇಲ್ಲ. ಇವತ್ತಿಗೂ ಸಹ ರಂಗಣ್ಣನಿಗೆ ನಾನು ತಪ್ಪು ಮಾಡಿದ್ದೇನೆ 2000 ರೂಪಾಯಿ ನೋಟಿನ ವಿಚಾರದಲ್ಲಿ ಅಂತೇಳಿ ಅವರಿಗೆ ಪಶ್ಚಾತ್ತಾಪ ಇಲ್ಲ. ರಂಗಣ್ಣನಿಗೆ ಪಶ್ಚಾತ್ತಾಪ ಇಲ್ಲ ಅಂದ ಮೇಲೆ ಈ ದೇಶದ ಪ್ರಧಾನಮಂತ್ರಿಗಳು 2014ರಿಂದ ಇವತ್ತಿನವರೆಗೂ ಬರೀ ಸುಳ್ಳುಗಳನ್ನು ಹೇಳ್ಕೊಂಡು ಬರ್ತಾ ಇದ್ದಾರಲ್ಲ, ಅವ್ರಿಗೆ ಪಶ್ಚಾತ್ತಾಪ ಇರುತ್ತೇನ್ರಿ?
ಅವರಿಗೆ ಪಶ್ಚಾತ್ತಾಪ ಇರುತ್ತಾ? ಎಂತಹ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ದೇಶದ ಜನರನ್ನು. ಪ್ರಶ್ನಿಸುವಂತಹ ಶಕ್ತಿಯನ್ನು ಕಳ್ಕೊಂಡಿರುವಂಥವ್ರು, ಈ ದೇಶವನ್ನು ಪ್ರೀತಿಸುವವರು, ಈ ದೇಶದ ಮಣ್ಣನ್ನು ಪೂಜಿಸುವವರು, ಭಾರತ ದೇಶವನ್ನು ಉಳಿಸ್ತೀನಿ ಅನ್ನೋರು ಯಾರೂ ಸಹ ಈ ವಿಚಾರಗಳನ್ನು ವಿರೋಧ ಮಾಡೋದಿಲ್ಲ. ದೇಶ ಮೊದಲು, ದೇಶ ಉಳಿಸಿ ಅಂತ ಹೇಳ್ತೇವೆ. ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋದ್ರಿ ಇವರು? ಯಾವ ಸ್ಥಿತಿಗೆ? ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾರೆ, ಶೋಭಾ ಕರಂದ್ಲಾಜೆ ಅವರು ಹೇಳ್ತಾರೆ, ಖಾದ್ಯ ತೈಲಗಳನ್ನು ವಿದೇಶದಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ, ನಮ್ಮಲ್ಲಿ ಆತ್ಮನಿರ್ಭರ ಇಲ್ಲ ಅಂತಾರೆ. ಇವರು ಆತ್ಮನಿರ್ಭರ ಭಾರತ ಅಂತ ಮಾಡಿಬಿಟ್ಟು ನಾವು ಇಲ್ಲೇ ಸೃಷ್ಟಿ ಮಾಡ್ತಾ ಇದ್ದೀನಿ, ಮೇಕ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಅಂತ ಹೇಳಿದ್ರಲ್ಲ, ಎಲ್ಲಿ ಹೋಯ್ತು ಮೇಕ್ ಇನ್ ಇಂಡಿಯಾ? 12 ವರ್ಷದಿಂದ ಎಲ್ಲಿ ಹೋಯ್ತು? ಪ್ರಚಾರಕ್ಕೆ ಮಾಡಿದ್ರ? ಆತ್ಮನಿರ್ಭರ ಭಾರತ ಅಂತ ಹೇಳ್ಬಿಟ್ಟು ಪ್ರಚಾರಕ್ಕೆ ಮಾಡಿದ್ರ? ಖಾದ್ಯ ತೈಲವನ್ನು ವಿದೇಶದಿಂದ ತರಿಸ್ಕೊಳ್ಬೇಕು, ಆರೋಗ್ಯಕ್ಕೆ ಒಳ್ಳೆಯದಂತೆ. ಇವರಿಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಮಾತುಗಳನ್ನು ಬದಲಾವಣೆ ಮಾಡಿಕೊಂಡು ಇವರಿಗೆ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡ್ತಾರೆ. ಇವ್ರನ್ನೆಲ್ಲ ಯಾರೇ ಮಿನಿಸ್ಟರ್ ಪೋಸ್ಟಲ್ಲಿ ಕೂರಿಸ್ಕೊಂಡಿರುವಂಥದ್ದು? ಇವ್ರು ಯಾಕೆ ಬೇಕು? ಇವರೆಲ್ಲರೂ ರಾಜೀನಾಮೆ ಕೊಟ್ಟು ಹೋಗಬೇಕಲ್ಲ. ಈ ದೇಶದ ಹಣಕಾಸು ಸಚಿವರು ಇವತ್ತು ನೋಡಿ ಸೈಲೆಂಟಲ್ಲ ಇದ್ದಾರೆ. ಅವರು 95.83 ಪೈಸೆ, 96 ರೂಪಾಯಿಗೆ ಡಾಲರ್ನ ಬೆಲೆ ಇವತ್ತಿಂದು 96 ರೂಪಾಯಿ ಹತ್ರ ಹೋಗ್ತಾ ಇದೆ. ಹಣಕಾಸು ಸಚಿವರು ಫುಲ್ ಸೈಲೆಂಟ್. ನರೇಂದ್ರ ಮೋದಿಯವರು ಏನೋ ಒಂದು ಬಾಂಬ್ ಹಾಕಿದ್ರು, ಏನು ಚಿನ್ನ ಖರೀದಿ ಮಾಡಬೇಡಿ ಅಂದರು, ತೈಲಗಳ ಬಗ್ಗೆ ಮಾತಾಡಿದ್ರು, ಏನೋ ಜೀವನದ ಬಗ್ಗೆ ಮಾತಾಡಿದ್ರು, ಮುಗಿದೋಯ್ತು. ಇಲ್ಲಿ ಡಾಲರ್ ಬೆಲೆ ಎಷ್ಟಕ್ಕಾದರೂ ಹೋಗಲಿ, ಮತ್ತೊಂದು ಎಲ್ಲಾದರೂ ಹೋಗಲಿ, ಜನ ಈ ಗುಂಗಲ್ಲಿದ್ದಾರೆ. ಇನ್ನೂ ಅಂಧಭಕ್ತರು ಇದ್ದಾರೆ. ಫಾಲೋ ಮಾಡ್ತೇವೆ ನಾವು, ದೇಶಕ್ಕೋಸ್ಕರ ಫಾಲೋ ಮಾಡ್ತೀವಿ ಅಂತೇಳಿ. ದೇಶಕ್ಕೋಸ್ಕರವಾಗಿ ಬದುಕುವಂಥವರು ಪ್ರಶ್ನೆ ಮಾಡ್ತಾರ್ರಿ. ಬಾಬಾ ರಾಮದೇವ್ರಿಗೂ ಪ್ರಶ್ನೆ ಮಾಡಬೇಕು, ನರೇಂದ್ರ ಮೋದಿಯವ್ರಿಗೂ ಪ್ರಶ್ನೆ ಮಾಡಬೇಕು. ಎಲ್ಲರನ್ನ ಪ್ರಶ್ನೆ ಮಾಡಿದವನು ಮಾತ್ರ ದೇಶ ಪ್ರೇಮಿ ಆಗ್ತಾನೆ ಹೊರತು, ಇಲ್ಲದೆ ಹೋದರೆ ಅವನು ದೇಶಕ್ಕಾಗಲಿ ಅವರ ಆತ್ಮಕ್ಕೆ ಅವನು ವಂಚನೆ ಮಾಡ್ಕೊಳ್ತಾ ಇರುವಂಥದ್ದು. ನಾವು ಯಾರೂ ಸಹ ಸೃಷ್ಟಿ ಮಾಡಿ ಮಾತಾಡ್ತಾ ಇಲ್ಲ. ನಿನ್ನೆ ದಿವಸ ಇಂದಿರಾ ಗಾಂಧಿಯವರು ಒಂದು 1968ರಲ್ಲಿ ಏನು ಚಿನ್ನದ ವಿಚಾರದಲ್ಲಿ ಹಿಂದೂ ಪೇಪರ್ನಲ್ಲಿ ಬಂದಿದೆ ಅಂಥೇಳಿ ಸುಳ್ಳು ಸುದ್ದಿಯನ್ನು ಹಬ್ಸಿದ್ರಲ್ಲ. ಅರಗ ಜ್ಞಾನೇಂದ್ರ ಅವರು ಮಾತಾಡಿದ್ರಲ್ಲ. ಅರಗ ಜ್ಞಾನೇಂದ್ರ ಅವರು ಗೃಹ ಸಚಿವರಾಗಿದ್ದಂಥವರು ಇಂದಿರಾ ಗಾಂಧಿಯವರು 1968ರಲ್ಲಿ ಏನು ಕೊಟ್ಟಿದ್ರು ಅಂತೇಳಿ ಫೇಕ್ ನ್ಯೂಸನ್ನು ಸ್ಪ್ರೆಡ್ ಮಾಡಿದ್ರಲ್ಲ. ಹಿಂದೂ ಪತ್ರಿಕೆಯವರೇ ಹೇಳಿದ್ರಲ್ಲ ಇದು ಫೇಕು ಅಂತೇಳಿ. ಇಂತಹ ಒಂದು ಆಡಳಿತ ಮಾಡಬೇಕೇನ್ರಿ? ಜನರನ್ನು ದಾರಿ ತಪ್ಪಿಸಿ ಫೇಕ್ ಸುದ್ದಿಗಳನ್ನು ಹರಡಿಸಿ ಈ ರೀತಿಯಾದಂತಹ ಒಂದು ಆಡಳಿತ ಬೇಕಾ? ಈಗೂ ಜೀವನ ಮಾಡಬೇಕಾ? ಈಗೂ ಆಡಳಿತ ಮಾಡಬೇಕಾ? ನಾಚಿಕೆ ಆಗುತ್ತೆ ರೀ. ನಮಗೆ ನಾಚಿಕೆ ಆಗುತ್ತೆ ಈ ದೇಶದಲ್ಲಿರುವಂಥ ಪ್ರಜೆಗಳಿಗೆ. ಈ ಥರ ಡ್ರಾಮಾ ಮಾಡಿಕೊಂಡು, ಈ ಥರ ನಾಟಕ ಮಾಡಿಕೊಂಡು ಎಲ್ಲಿವರೆಗೂ? 2014ರಿಂದ ಇದನ್ನೇ ಮಾಡ್ಕೊತಾ ಬಂದ್ರಿ. 2026 2 ದಿವಸಗಳ ಹಿಂದೆ ನರೇಂದ್ರ ಮೋದಿ ಅವರು ಹೇಳಿದ ತಕ್ಷಣವೇ ಇಂದಿರಾ ಗಾಂಧಿ ಅವರ ಫೋಟೋ ಇರುವಂಥದ್ದನ್ನು ಒಂದು ಸೃಷ್ಟಿ ಮಾಡಿ ಹಾಕಿ ಅವತ್ತು ಇಂದಿರಾ ಗಾಂಧಿ ಅವರು ಹೇಳಿದ್ರು ಅಂತೇಳಿ ಪ್ರಚಾರ ಮಾಡ್ತೀರಿ ಅಂತಂದರೆ, ಒಬ್ಬ ಗೃಹ ಸಚಿವರಾಗಿದ್ದಂತಹ ವ್ಯಕ್ತಿ ಪ್ರಚಾರ ಮಾಡ್ತಾರೆ ಅಂತಂದರೆ ಯಾವ ಸ್ಥಿತಿಗೆ ಹೋಗ್ತಾ ಇದ್ದೀವಿ ನಾವು? ಇದು ನಮ್ಮ ದೇಶದ ಇವತ್ತಿನ ದಯನೀಯ ಸ್ಥಿತಿ. ನಾವು ಯಾರು ಪ್ರಶ್ನೆ ಮಾಡ್ದ ಹೋದರೆ, ನಾವು ಯಾರೂ ಸಹ ಇದರ ಬಗ್ಗೆ ಗಮನ ಹರಿಸ್ದ ಹೋದರೆ ಈ ದೇಶ ವಿದೇಶಿಗರ ಕೈಗೆ ಹೋಗುತ್ತೆ ರೀ. ಈ ದೇಶ ಬರ್ಬಾತ್ ಆಗೋಗುತ್ತೆ. ಭಾರತ ಬರ್ಬಾತ್ ಮಾಡಾಕ್ತಾರೆ. ಭಾರತವನ್ನು ಬರ್ಬಾತ್ ಮಾಡಾಕ್ತಾರೆ. ಇಂದಿನ ಭಾರತ ಇವತ್ತು ಎಲ್ಲವನ್ನೂ ಕಳ್ಕೊಳ್ತಾ ಇದ್ದೇವೆ. ಸಾಲ ತಂದು ಇವರು ದೇಶ ನಡೆಸ್ತಾ ಇದ್ದಾರೆ. ಎಷ್ಟು ದಿವಸ ಅಂತ ಸಾಲ ತರ್ತಾರೆ? ಈಗಾಗಲೇ ವ್ಯಾಪ್ತಿ ಮೀರಿಬಿಟ್ಟಿದ್ದಾರೆ. ದೇಶವು ಸಾಲ ಮಾಡ್ತಾ ಇದೆ, ರಾಜ್ಯಗಳು ಸಾಲ ಮಾಡ್ತಾ ಇದ್ದಾವೆ. ಈ ಸಾಲದ ಸುಳಿನಲ್ಲಿ ಸಿಕ್ಕಿ ನೆರಳಾಡೋದು ಇವತ್ತು ನಮಗೆ ಗೊತ್ತಾಗ್ತಾ ಇಲ್ಲ. ಮುಂದೊಂದು ದಿವಸ ಸಾಲದ ಸುಳಿಗೆ ಸಿಕ್ಕಿ ಭಾರತ ಬರ್ಬಾತ್ ಆಗುತ್ತಲ್ಲ, ಅವತ್ತು ವಿದೇಶಿಗರು ಬಂದು ಭಾರತವನ್ನು ಕಬ್ಜಾ ಮಾಡ್ಕೊಳ್ತಾರಲ್ಲ ಮತ್ತೊಮ್ಮೆ, ಅವತ್ತು ನಾವು ಯೋಚನೆ ಮಾಡಿದ್ರೆ ಅವತ್ತು ಎಲ್ಲವೂ ಕೈ ಮೀರಿ ಹೋಗಿರುತ್ತೆ. ಎಲ್ಲವೂ ಸಹ ಕೈ ಮೀರಿ ಹೋಗಿರುತ್ತೆ. ಎಚ್ಚೆತ್ಕೊಳ್ಳಿ. ನೀವು ಕಮೆಂಟ್ಗಳಲ್ಲಿ ಏನೇನೋ ಹಾಕೋದಲ್ಲ. ದೇಶ ಮುಖ್ಯ. ಒಬ್ಬ ದೇಶದ ಪ್ರಧಾನಮಂತ್ರಿಗಳು ಎಷ್ಟು ಸುಳ್ಳು ಹೇಳಿಕೊಂಡು ಹೇಳಿದ್ದ ಒಂದು ಮಾತನ್ನು ನೆರವೇರಿಸಲಿಲ್ಲ ಅಂತಂದಾಗ ಆ ವ್ಯಕ್ತಿಯ ನಡವಳಿಕೆಯ ಬಗ್ಗೆ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಮಾತುಗಳ ಬಗ್ಗೆ ಪ್ರಶ್ನೆ ಮಾಡಬೇಕಾಗತ್ತೆ. ಅವರಿಂದ ದೇಶ ಇಲ್ಲ ರೀ, ಜನರಿಂದ ಅವರು
ಜನರ ಒಳಿತಿಗೋಸ್ಕರವಾಗಿ ಯಾರು ಜನಪ್ರತಿನಿಧಿಗಳು ಕೆಲಸ ಮಾಡ್ತಾರೋ ಅವರು ನಿಜವಾದಂತಹ ಜನಪ್ರತಿನಿಧಿಗಳು. ನಾಟಕ ಮಾಡಿಕೊಂಡು ಸುಳ್ಳು ಹೇಳ್ಕೊಳ್ಳೋರು ಅಲ್ಲ. ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕುರ್ಚಿನಲ್ಲಿ ಕೂತ್ಕೊಂಡಿರುವಂತಹ ನರೇಂದ್ರ ಮೋದಿ ಅವರಿಗೆ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಪಕ್ಷ ವಿಪಕ್ಷವಾಗಿ ಫೇಲ್ ಆಗ್ತಾ ಇದೆಯಲ್ಲ, ಅವ್ರ ಬಗ್ಗೆ ಹೇಳ್ತಾ ಇರುವಂಥದ್ದು. ಮಾಧ್ಯಮವಾಗಿ ಪ್ರಶ್ನಿಸಬೇಕಾದಂತಹ ಮಾಧ್ಯಮಗಳು ಧ್ವನಿ ಕಳ್ಕೊಳ್ತಾ ಇದೆಯಲ್ಲ, ಅವರಿಗೆ ಚೀಮಾರಿ ಆಗ್ತಾ ಇರುವಂಥದ್ದು. ಇದು ನಮ್ಮ ದೇಶದ ಇವತ್ತಿನ ದಯನೀಯ ಸ್ಥಿತಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.